ನಮಸ್ತೆ ಎಲ್ರಿಗೂ. ನಮ್ಮ ಚಾನಲ್ಗೆ ಸ್ವಾಗತ. ಒಬ್ಬ ವಿಧವೆಯ ಜೀವನದ ನಿಜವಾದ ಹೋರಾಟ ಮತ್ತು ಅವಳು ತನ್ನ ಮಗನಿಗಾಗಿ ತಾನು ಬದುಕಿದ ಮಹತ್ವವನ್ನ ಈ ವಿಡಿಯೋ ನಿಮಗೆ ತೋರಿಸಿಕೊಡುತ್ತೆ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಒಂದು ಹಳ್ಳಿ, ಹಸಿರು ಹೊಲಗಳು, ಮಣ್ಣಿನ ಸುಗಂಧ. ಅಲ್ಲಿ ಮಾಧವಿ ಮತ್ತು ಶೇಖರ್ ಎಂಬ ದಂಪತಿ ವಾಸಿಸುತ್ತಿದ್ದರು. ಮಾಧವಿ ನಗುಮುಖದ ಸರಳ ಹೆಂಗಸು. ಶೇಖರ್ ಅವಳ ಬಾಳಿಗೆ ಪ್ರೀತಿ ತುಂಬಿದ ಗಂಡ. ಪ್ರತಿದಿನ ಬೆಳಗ್ಗೆ ಶೇಖರ್ ಕೆಲಸಕ್ಕೆ ಹೋಗುವಾಗ ಹೇಳುತ್ತಿದ್ದನು, ಮಾಧವಿ, ನಾನು ಬಂದ ಮೇಲೆ ನಾವು ಜೊತೆಯಲ್ಲೇ ಊಟ ಮಾಡೋಣ. ಮಾಧವಿ ನಗುತ್ತಾ ಹೇಳುತ್ತಿದ್ದಳು, ನಾನು ಕಾಯ್ತಿರ್ತೀನಿ, ಬೇಗ ಬನ್ನಿ. ಹೀಗೆ ಅವರ ಜೀವನ ತುಂಬಾ ಸುಂದರವಾಗಿತ್ತು. ಸಣ್ಣ ಸಣ್ಣ ಕ್ಷಣಗಳಲ್ಲಿ ದೊಡ್ಡ ದೊಡ್ಡ ಸಂತೋಷಗಳನ್ನ ಹುಡುಕುತ್ತಿದ್ದಳು ಮಾಧವಿ. ಒಂದು ದಿನ ಮಾಧವಿ ಹೇಳಿದಳು, ನಮಗೆ ಒಂದು ಮಗು ಇದ್ದಿದ್ದರೆ ನಮ್ಮ ಮನೆ ಇನ್ನೂ ಪೂರ್ಣವಾಗುತ್ತಿತ್ತು. ಶೇಖರ್ ನಗುಮುಖದಿಂದ ಹೇಳಿದ, ಆ ದಿನವೂ ಬರುತ್ತದೆ, ದೇವರು ನಮ್ಮ ಜೊತೆ ಇದ್ದಾನೆ. ಕೆಲವು ತಿಂಗಳುಗಳ ನಂತರ ಮಾಧವಿ ಪ್ರೆಗ್ನೆಂಟ್ ಆದಳು. ಅವರ ಸಂತೋಷಕ್ಕೆ ಮಿತಿ ಇರಲಿಲ್ಲ. 9 ತಿಂಗಳ ನಂತರ ಮಾಧವಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಅವನಿಗೆ ಕಿರಣ್ ಎಂದು ಹೆಸರಿಟ್ಟರು. ಶೇಖರ್ ಮಗನನ್ನು ಕೈಯಲ್ಲಿ ಹಿಡಿದು ಬೆಳೆಸಿದ್ದ. ನೀನು ನಮ್ಮ ಹೆಮ್ಮೆಯ ಮಗ ಎಂದು ಹೇಳುತ್ತಿದ್ದ. ಮಾಧವಿಗೆ ಅದನ್ನು ನೋಡಿ ಸಂತೋಷದಿಂದ ಕಣ್ಣೀರು ಬಂತು. ಹೀಗೆ ಜೀವನ ಸಂತೋಷದಿಂದ ಸಾಗುತ್ತಿದ್ದಾಗ ಒಂದು ದಿನ ಶೇಖರ್ ಕೆಲಸಕ್ಕೆ ಹೋಗುತ್ತಿದ್ದಾಗ ಒಂದು ಭೀಕರ ರಸ್ತೆ ಅಪಘಾತ ಆಯಿತು. ಜನರು ಅವನನ್ನು ಆಸ್ಪತ್ರೆಗೆ ಕರೆದೊಯ್ದರು. ಮಾಧವಿ ಆಸ್ಪತ್ರೆ ಕಡೆಗೆ ಓಡೋಡಿ ಬಂದಳು. ಶೇಖರ್, ನನ್ನ ಜೊತೆ ಮಾತಾಡು ಅಂತ ಹೇಳಿದಳು. ಆದರೆ ಶೇಖರ್ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಡಾಕ್ಟರ್ ನಿಧಾನವಾಗಿ ಹೇಳಿದರು, ಕ್ಷಮಿಸಿ, ನಾವು ಉಳಿಸಲಾಗಲಿಲ್ಲ ಎಂದರು. ಆ ಕ್ಷಣದಲ್ಲಿ ಮಾಧವಿಯ ಜಗವೇ ಕುಸಿದು ಬಿದ್ದಿತ್ತು. ನನ್ನನ್ನು ಬಿಟ್ಟು ಹೋಗ್ಬೇಡ, ನಾನು ನೀನಿಲ್ಲದೆ ಹೇಗೆ ಬದುಕಲಿ ಅಂತ ಮಾಧವಿ ಅಳುತ್ತಾ ಇದ್ದಳು. ಕೈಯಲ್ಲಿ ಚಿಕ್ಕ ಮಗು ಕಿರಣ್, ಮುಂದೆ ದೊಡ್ಡ ಜೀವನ. ಶೇಖರ್ ಇಲ್ಲದ ನಂತರ ಮಾಧವಿಯ ಬದುಕು ಸಂಪೂರ್ಣವಾಗಿ ಬದಲಾಯಿತು. ಬಣ್ಣದ ಬಟ್ಟೆಗಳು ಹೋಗಿ ಬಿಳಿ ಬದುಕು ಶುರುವಾಯಿತು. ಒಂದು ದಿನ ಹಳ್ಳಿಯವರು ಹೇಳಿದ್ರು, ನೀನು ವಿಧವೆಯಾಗಿದ್ದೀಯಾ, ನಿನ್ನ ಗಂಡ ಇಲ್ಲ, ಸ್ವಲ್ಪ ದೂರ ಇರು. ಇನ್ನೊಬ್ಬರು ಇವಳ ಮುಖ ನೋಡಿದ್ರೆ ಶುಭ ಆಗಲ್ಲ. ಇವೆಲ್ಲವನ್ನ ಕೇಳಿ ಮಾಧವಿಯ ಹೃದಯ ತುಂಡಾಯಿತು. ಪ್ರತಿ ರಾತ್ರಿ ಅವಳು ಶೇಖರ್ ಫೋಟೋ ಹಿಡಿದು ಅತ್ತಳು. ನೀನು ಇದ್ದರೆ ನಾನು ಇಷ್ಟು ಒಂಟಿಯಾಗಿರ್ತಿರ್ಲಿಲ್ಲ. ಮನೆ ಮೌನವಾಗಿತ್ತು. ಕಣ್ಣೀರು ಮಾತ್ರ ಅವಳ ಸಂಗಾತಿಯಾಗಿತ್ತು. ಇಷ್ಟೆಲ್ಲದರ ಮಧ್ಯೆ ಹಣದ ಸಮಸ್ಯೆಯು ಶುರುವಾಯಿತು. ಮಾಧವಿ ಕೆಲಸಕ್ಕಾಗಿ ಮನೆ ಮನೆಗೆ ಹೋಗತೊಡಗಿದಳು. ಕೆಲವರು ಸಹಾಯ ಮಾಡಿದರು, ಆದರೆ ಇನ್ನು ಕೆಲವರು ಕೆಟ್ಟ ದೃಷ್ಟಿಯಿಂದ ಅವಳನ್ನು ನೋಡುತ್ತಿದ್ದರು. ಒಬ್ಬ ಹೇಳಿದ, ನೀನು ಒಬ್ಬಳೇ ಇದ್ದೀಯಲ್ಲ, ನನಗೆ ಎಲ್ಲ ಅರ್ಥ ಆಗುತ್ತೆ, ನನ್ನ ಜೊತೆ ಸಹಕರಿಸು. ಆಗ ಮಾಧವಿ ಕೋಪದಿಂದ ಹೇಳಿದಳು, ನನಗೆ ಹಣಕ್ಕಿಂತ ನನ್ನ ಗೌರವ ನನಗೆ ಮುಖ್ಯ. ಮಾಧವಿ ತನ್ನ ಮಗ ಕಿರಣ್ಗಾಗಿ ಬದುಕಲು ನಿರ್ಧರಿಸಿದಳು. ನಿನ್ನ ಅಪ್ಪನ ಕನಸು ನಿನ್ನನ್ನು ಚೆನ್ನಾಗಿ ಓದಿಸಬೇಕು ಎಂದು. ನಾನು ಅದನ್ನು ನಿಭಾಯಿಸುತ್ತೀನಿ. ಅವಳು ದಿನ ರಾತ್ರಿ ದುಡಿತಾ ಇದ್ಲು.
ಕಿರಣ್ ಶಾಲೆಯಲ್ಲಿ ಚೆನ್ನಾಗಿ ಓದುತ್ತಿದ್ದ. ಒಂದು ದಿನ ಕಿರಣ್ ಹೇಳಿದನು, ಅಮ್ಮ, ನೀನು ಯಾವಾಗ್ಲೂ ಅಳ್ತಾ ಇರಬೇಡ. ನಾನು ದೊಡ್ಡವನಾಗಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತೇನೆ. ಅಪ್ಪನ ಆಸೆಯನ್ನು ಈಡೇರಿಸುತ್ತೇನೆ. ಇದನ್ನೆಲ್ಲ ಕೇಳಿದ ಮಾಧವಿ ಸಂತೋಷದಲ್ಲೂ ಅಳುತ್ತಾಳೆ. ಹೀಗೆ ವರ್ಷಗಳು ಕಳೆದವು. ಕಿರಣ್ ಬೆಳೆದು ದೊಡ್ಡವನಾದ. ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ತೆಗೆದುಕೊಂಡ. ಒಂದು ದಿನ ಅವರ ಊರಿನ ಜನ ಕಿರಣ್ಗೆ ಸನ್ಮಾನ ಮಾಡಿದರು. ಆ ಸಂದರ್ಭದಲ್ಲಿ ಅವನು ತನ್ನ ಅಮ್ಮನನ್ನು ವೇದಿಕೆಗೆ ಕರೆದು ಹೇಳಿದನು, ನನ್ನ ಯಶಸ್ಸಿನ ಹಿಂದಿನ ಕಾರಣ ನನ್ನ ಅಮ್ಮ. ನನ್ನ ಅಪ್ಪ ಇಲ್ಲದಿದ್ದರೂ ನನ್ನ ಅಮ್ಮ ನನ್ನನ್ನು ಚೆನ್ನಾಗಿ ನೋಡಿಕೊಂಡು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದಳು. ನನ್ನ ಯಶಸ್ಸಿನ ಹಿಂದಿನ ಕಾರಣ ನನ್ನ ಅಮ್ಮ. ಇದನ್ನೆಲ್ಲ ಕೇಳಿದ ಹಳ್ಳಿಯ ಜನರು ಆಶ್ಚರ್ಯಪಟ್ಟರು. ಅದೇ ಜನ ಈಗ ಹೇಳತೊಡಗಿದರು, ಮಾಧವಿ ನಿಜವಾಗಿಯೂ ಧೈರ್ಯದ ಹೆಂಗಸು. ಮಾಧವಿ ಆಕಾಶದತ್ತ ನೋಡುತ್ತಾ ಹೇಳಿದಳು, ಶೇಖರ್, ನಿನ್ನ ಮಗನನ್ನು ನಾನು ದೊಡ್ಡವನನ್ನಾಗಿ ಮಾಡಿದೆ. ಅದೇ ಕ್ಷಣದಲ್ಲಿ ಗಾಳಿ ಸಣ್ಣದಾಗಿ ಬೀಸಿತು. ಅವಳು ಅವನ ಉಪಸ್ಥಿತಿಯನ್ನ ಅನುಭವಿಸಿದಳು. ವಿಧವೆ ಎಂದರೆ ಅವಳು ಅನಿಷ್ಟ ಅಲ್ಲ. ಅವಳು ಜೀವನದ ಅತ್ಯಂತ ಶಕ್ತಿಶಾಲಿ ಯೋಧೆ. ಗಂಡ ಇಲ್ಲ ಎಂದು ಅವಳನ್ನು ಕೀಳಾಗಿ ನೋಡಬೇಡಿ. ಅವಳಿಗೂ ಜೀವನವಿದೆ, ಅವಳನ್ನು ಬದುಕಲು ಬಿಡಿ. ಈ ಕಥೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ಕಥೆಯನ್ನ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.